ವೆಲ್ಕಮ್ ಟು ಹಳ್ಳಿಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ 3 ಪೇರು ಹಾಗೆ ಒಂದು ಸಿಂಗಲ್ ಇರುತ್ತೆ. ಸೊ ಎಲ್ಲ ಕಾಂಪಿಟೇಷನ್ ಎತ್ತುಗಳಿವು. ಸೊ ವಿಡಿಯೋ ಕೊನೆವರೆಗೂ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಸರ್ ನಿಮ್ಮ ಹೆಸರು? ಪವನ್ ಅಂತ ಸರ್. ಪವನ್, ಯಾವ ಊರು? ಇಲ್ಲಿ ಎಸ್ನಾಗೇನಹಳ್ಳಿ ಗ್ರಾಮ. ಎಸ್ನಾಗೇನಹಳ್ಳಿ 2 ಕಿಲೋಮೀಟರ್ ಆಗುತ್ತೆ ಘಾಟಿಯಿಂದ. ಇಲ್ಲಿಂದ 2 ಕಿಲೋಮೀಟ್ರ್. 2 ಕಿಲೋಮೀಟರ್. ಸರ್ ಈಗ ನಿಮ್ಮ ಹತ್ರ ಇಲ್ಲಿ ಎಷ್ಟು ಜೊತೆ ಇರ್ತವೆ? ಈಗ ನಮ್ಮ ಹತ್ರ 4 ಜೊತೆ ಇದೆ. 4 ಜೊತೆ? 4 ಜೊತೆ ಒಂದು ಒಂಟಿ ಇದೆ. 4 ಜೊತೆ ಒಂದು ಒಂಟಿ. ಈಗ ಇಲ್ಲಿ ನಿಂತಿರೋ ಈ ಪೇರು ಏನಲ್ಲಾಗಬೇಕು? ಈಗಿನ ಹೊಸಬಾಯಿ ಎರಡಲ್ಲಿಗೆ ಈಗ ಬಂದಿದೆ. ಮಾಡಿ ಅಂದರೆ ಈಗಿನ್ನ ಇವಕ್ಕೆ ಒಂದು 2 ಇಯರ್ ಏಜ್ ಇರ್ಬೋದು ಅಷ್ಟೇ. ಇವು ಏನು ಬೆಲೆ ಆಗೋಣ ನಿಮಗೆ? ನನಗೆ ನಾನು ವರ್ಷ ಆಯಿತು ತಂದಿವು. 1 ವರ್ಷ ಆಯಿತು. 1 ವರ್ಷ ಆಯಿತು. 2.5 ಲಕ್ಷಕ್ಕೆ ತಂದಿದ್ದೆ ನಾನು. ಅಂದರೆ ಕರುಲ್ ತಂದಿರಿ 2.5 ಲಕ್ಷ. ಅಂದರೆ ಇವಕ್ಕೆ ಏನೇನೆಲ್ಲ ಮೇವು ಕೊಡ್ತೀರಾ ನೀವು? ಚಕ್ಕೆ ಬೂಸ, ರವೆ ಬೂಸ, ಕಡಲೆ ಒಟ್ಟು. ಬೆಳಿಗ್ಗೆ ಹೊತ್ತು ಹಾಲು ಕೊಡ್ತೀವಿ, ಸಂಜೆ ಹೊತ್ತು ಪಪ್ಪಾಯ ಕೊಡ್ತೀವಿ. ಅಂದರೆ ಪಪ್ಪಾಯ ಎಲ್ಲ ಬಣ್ಣ ಬರೋಕ್ಕೆ? ಹೌದೌದು. ಅದಾದ್ಮೇಲೆ ಸೀಸನಲ್ಲಿ ಏನು ತೊಂದರೆ ಆಗಲ್ಲ ಹೊರಗಳಿಗೆ. ಸಮ್ಮರ್ ಅಂದರೆ ಚಳಿಗಾಲದಲ್ಲಿ ಏನಾಗಲ್ಲ. ಈ ವಿಂಟರ್ ಸೀಸನಲ್ಲಿ, ರೈನಿ ಸೀಸನಲ್ಲಿ ಸ್ವಲ್ಪ ಬಣ್ಣ ಹಾಕಿರ್ತವೆ. ಸೊ ಅದಕ್ಕೆ ಮೇಂಟೈನ್ ಮಾಡಲೇಬೇಕು ನಾವು. ಅದಕ್ಕೆ ಪಪ್ಪಾಯ ಎಲ್ಲ ಕೊಡ್ತೀರಾ? ಪಪ್ಪಾಯ ಕೊಡ್ತೀವಿ. ಬಾಡಿ ಮೇಂಟೈನ್ ಮಾಡೋಕ್ಕೆ ಗಂಜಿ ಕೊಡ್ತೀವಿ. ಗಂಜಿ. ಅಂದರೆ ಇದಕ್ಕೆ ಏನೇನು ಮೇವು ಹಾಕ್ತೀರಾ? ನಾವು ಒಣ್ಣುಲೆ ಕೊಡೋದು. ಒಣ್ಣಲ್ಲು? ಹಸಿ ಮೇವು ಕೊಡಲ್ಲ ನಾವು. ಹಸಿ ಮೇವೆಲ್ಲ ಏನು ಕೊಡಲ್ಲ? ಅಂದರೆ ನೀವು ಈ ಕರುಗಳಲ್ಲೇ 2.5 ಲಕ್ಷ ಕೊಟ್ಟು ತಂದ್ರಿ ಅಂದರೆ ಏಂತಕ್ಕೆ ಅಷ್ಟು ಬೆಲೆ ಕೊಟ್ಟಿದ್ದೀರಾ ಆವಾಗಲೇ? ಪ್ರೀತಿ ಸರ್ ಮೇಲೆ ಇರೋದು. ಅಂದರೆ ಒಳ್ಳೆ ಜಾತಿ ಎತ್ತು ಅಂತ. ಅಂದರೆ ಈ ಇದರಲ್ಲಿ 2 ಲಕ್ಷ ಕೇಳ್ತಾ ಇದ್ದಾರೆ. ಇದು ಒಂದನ್ನೇ ಇದನ್ನು ಬಲಗಡೆದು. ಅಂದರೆ ತುಂಬ ಒಳ್ಳೆ ಜಾತಿ ಇರೋದ್ರಿಂದ ನೀವು ಅಷ್ಟು. ಇದು ರೈಸ್ ಗೊತ್ತದೆ. ರೈಸ್ಗೆ ಅಂತಂದರೆ ಕೊಬ್ಬರಿ ಓರಿ ಅಂತ ಹಾವೇರಿಯಲ್ಲಿ ಸಂತೆ ಒಂದು ಇದು ಮಾಡ್ತಾರೆ, ಹಬ್ಬ ಮಾಡ್ತಾರೆ ಅವರು. ಕೊಬ್ಬರಿ ಓರಿ ಅಂತ. ಕೊಬ್ಬರಿ ಓರಿ ಅಂತ ಅದು ಅವ್ರು ರೈಸ್ ಬಿಡ್ತಾರೆ. ರೇಸ್ಗೆ ಚೆನ್ನಾಗಿ ಓಡ್ತದೆ ಅಂತ ಅವರು ಸ್ಟ್ರಾಂಗ್ ಐತೆ ಓರಿ. ಅಂದರೆ ತುಂಬ ಆಕ್ಟಿವ್ ಐತಿತ್ತು. ಅದು ಬೆಲೆ ಕಟ್ಟೋಕ್ಕಾಗಲ್ಲ. ಅಲ್ಲಿ ನಮ್ಮಲ್ಲಿ ತಗೊಂಡೋಗ್ತಾರೆ, ಅಲ್ಲಿ ಲಕ್ಷಾಂತರ ರೂಪಾಯಿ ಇದು ಕಟ್ತಾರೆ, ಬಿಡ್ ಕಟ್ತಾರೆ ಅವರು. ಅದಕ್ಕೆಲ್ಲ ಇದು ಯೂಸ್ ಆಗುತ್ತೆ. ಯೂಸ್ ಆಗ್ತದೆ. ಹಾಗಾಗಿ ಇದು ಒಂದಕ್ಕೇ ಅವರು 2 ಲಕ್ಷ ಮೇಲೆ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಒಂಟಿ ಕೊಡಲ್ಲ ಅಂತೀವಿ. ಒಂಟಿ ಕೊಡಲ್ಲ, ಜೊತೆನೇ ಕೊಡಬೇಕು ಅಂತ. ಈಗ ಹೆಂಗೆ ಅಂದ್ರೆ 2 ವರ್ಷದಿಂದ ಜೊತೆಯಲ್ಲಿದೆ. ಈಗ ಅದನ್ನ ಕೊಟ್ಟಿದ್ದೀರಲ್ಲ, ಇದನ್ನ ಅಂದರೆ ಅವಾಗ ಸ್ವಲ್ಪ ಅವು ಮಂಕಾಗೋದು ಚಾನ್ಸ್ ಇರುತ್ತೆ. ಅದನ್ನ ಬಿಟ್ಟು ಒಂದೇ ಇರಲ್ಲ. ನಾವು ಒಳಗಡೆ ಕೊಟ್ಟಕ್ಕೆ ಎಲ್ಲ ಡಿಸ್ಟೆನ್ಸ್ ಒಂದು 20 ಮೀಟರ್ ಇದೆ. 20 ಮೀಟರ್ ಡಿಸ್ಟೆನ್ಸಲ್ಲೇ ಒಂದನ್ನು ಬಿಟ್ಟು ಒಂದಿರಲ್ಲ. ಅಂದರೆ ತುಂಬ ಅಷ್ಟು ಅಟ್ಯಾಚ್ಮೆಂಟ್ ಇದೆ. ಹೋದರೆ ಅಂದರೆ ಇಲ್ಲಿ ಕಾಂಪಿಟೇಷನ್ ಮಾಡ್ತೀರಾ ನೀವು? ಹ್ಞೂ ಸರ್, ಬಿಡ್ತೀವಿ. ಕಮಿಟಿಗೆ ಬಿಡ್ತೀರಾ? ಅಂದರೆ ಈ ಜಾತ್ರೆ ಬಿಟ್ಟು ಬೇರೆ ಎಲ್ಲ ಯಾವ ಜಾತ್ರೆ ಮಾಡ್ತೀರಾ? ಬೇರೆ ಯಾವುದೂ ಇಲ್ಲ, ಘಾಟಿ ಅಷ್ಟೇ ಮಾಡೋದು. ಬನ್ನಿ ಸರ್, ನೆಕ್ಸ್ಟ್ ಎತ್ಕೊಳ್ದು ಸರ್. ಸರ್ ಇವೇನಲ್ಲ ಆಗವೆ ಇವು? 6 ಕಡೆಯಲ್ಲೂ. ಅಂದರೆ ಇವು ಏನು ಪ್ರೈಸ್ ಆಗವೆ? ಇವು 3,60,000 ಶುದ್ಧ ಕರೀರಿ ಸರ್. 3,60,000. ಅಂದರೆ ಇವ್ರಲ್ಲ ಏನಾರು ನೀವು ಕೆಲಸ ಮಾಡ್ತೀರಾ? ಕೆಲಸ ಮಾಡಿದೆ ಸರ್. ಕೆಲಸ ಮಾಡಲ್ಲ, ಅಂದರೆ ಶೋಕಿಗಷ್ಟೇ. ಜಾತ್ರೆ ಪ್ರಯುಕ್ತ. ಅಂದರೆ ಇವು ಕೂಡ ಕಮಿಟಿಗೆ ಬಿಡ್ತೀರಾ? ಬಿಡ್ತೀವಿ ಸರ್. ಅಂದರೆ ಈಗ ಇವಕ್ಕೂ ಏನೇನು ಮೇವು ಕೊಡ್ತೀರಾ? ಸೇಮ್ ಅದೇ ಮೇವು ಕೊಡ್ತೀರಾ? ಸರ್ ನಿಮ್ಮ ಹತ್ರ ವರ್ಷ ಪೂರ್ತಿ ಎಷ್ಟು ಎತ್ತುಗಳಿರ್ತವೆ? ಅಂದರೆ ಎಷ್ಟು ಪೇರ್ ಇರ್ತವೆ ನಿಮ್ಮ ಹತ್ರ? ಮಾಮೂಲಿ ಕಂಟಿನ್ಯೂ ಅಂದ್ರೆ ಒಂದು ಜೊತೆ ಇರ್ತವೆ. ಒಂದು ಜೊತೆ ಇರ್ತವೆ. ಜಾತ್ರೆ 4-5 ಜೊತೆ ಸುಮಾರು ವ್ಯಾಪಾರಕ್ಕೆ ತಗೊಂಡ್ಬರ್ತಾರೆ. ಅಂದರೆ ತಂದು ಮಾರ್ತೀರಾ? ಅಂದರೆ ಎಲ್ಲ ಶೋಕಿಯತೆ ತರ್ತೀರಾ? ಎಲ್ಲ ನೋಡಿ ಸ್ನೇಹಿತರೆ, ಇವ್ರ ಹತ್ರ ತುಂಬ ಒಳ್ಳೊಳ್ಳೆ ಎತ್ತುಗಳಿದ್ದಾವೆ. ಸೊ ಈಗ ಅವ್ರು ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ, ಯಾರಾದರೂ ಬೇಕು ಅನ್ನೋರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತಗೊಳ್ಬೋದು. ಸೊ ಇದೊಂದು ಪೇರು, ಹಾಗೆ ಇದೊಂದು ಪೇರ್ ಇದೆ, ಹಾಗೆ ಇದೊಂದು ಜೊತೆ ದೊಡ್ಡ ಎತ್ತು, ಅಲ್ಲೊಂದು ಒಂಟಿ ಇದೆ. ಸೊ ಇಷ್ಟು ಕೂಡ ಒಬ್ರದೇನೆ ಇದು ನೋಡ್ಬೋದು. ಇವು ಕೂಡ ದೊಡ್ಡ ಸೈಜ್ ಇದ್ದಾವೆ. ಇವು ವಿಡಿಯೋದಲ್ಲಿ ಅಷ್ಟೇ ಸ್ವಲ್ಪ ಸೈಜ್ ಕಡಿಮೆ ಕಾಣುತ್ತೆ ಅಷ್ಟೇ. ಮಧ್ಯಾಹ್ನ ಸರ್. ಸರ್ ಇವೇನಲ್ಲಾಗವೆ ಇವು? ಈಗ 6 ಈಗ 6 ಬಿದ್ದರೆ. ಅಂದರೆ ಇವೇನು ಬೆಲೆ ಆಯ್ತು ನಿಮಗೆ? ಇದು ನಮಗೆ ಇವೆ ನಿನ್ನೆ ಜಾತ್ರೆಯಲ್ಲೇ ತೊಗೊಂಡ್ವಿ. ಇಲ್ಲೇ ತಗೊಂಡಿರೋದು? 2,01,000 ಅದು ನಮಗೆ. ಇವು 2,01,000. ಅಂದರೆ ಈಗ ಇಲ್ಲೇನಾದ್ರು ವ್ಯಾಪಾರಕ್ಕೆ ಬಂದರೆ ಕೊಡ್ತೀರಾ ಅಥವಾ ಮನೆಗೆ ತಗೋತೀರಾ? ಕೊಡ್ತೀವಿ. ಅಂದರೆ ಇಲ್ಲೇ ಬಂದರೂ ಕೊಡ್ತೀರಾ? ಕೊಡ್ತೀವಿ. ಅಂದರೆ ಇವು ಕೆಲಸ ಏನಾರು ಮಾಡಿದಾವ? ನಮಗೂ ಅಷ್ಟೊಂದು ಗೊತ್ತಿಲ್ಲ. ಅಂದರೆ ಇಲ್ಲೇ ತಗೊಂಡಿರೋದೇನು ಗೊತ್ತಿಲ್ಲ. ನೋಡ್ಬೇಕು ನಾವು.
ಸರ್ ಈಗ ಇವು ಏನಾದ್ರು ಸೇಲ್ ಆಗಲಿಲ್ಲ ಅಂದರೆ ವಾಪಸ್ ಮನೆಗೆ ತಗೋಗ್ತೀರಾ? ವಾಪಸ್ ಹೊಡಿತೀವಿ, ಅಲ್ಲಿ ಮನೆ ಹತ್ರ ಯಾರನ್ನ ಬಂದರೆ ಕೊಡ್ತೀವಿ. ಅಂದರೆ ಮನೆ ಹತ್ರ ಬಂದರೂ ಕೊಡ್ತೀರಾ? ಸರ್ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಹೇಳಿ. 911 911 040 040 1149. 1149. ನಿಮ್ಮ ಹತ್ರ ವರ್ಷ ಪೂರ್ತಿ ಎತ್ತಿದ್ದೇ ಇರುತ್ತೆ, ಯಾವಾಗ ಬಂದರೂ ಸಿಗುತ್ತೆ. ಯಾವಾಗ ಬಂದರೂ ಒಂದು ಜೊತೆ ಇಕ್ಕಿರ್ತೀವಿ. ಜಾತ್ರೆ ಟೈಮ್ ಬಂದರೆ ಒಂದು 3 ತಿಂಗಳ ಮುಂಚೆನೇ ತೊಗೊಂಬರ್ತೀವಿ. ಅವಾಗ ಒಂದು 3-4 ಜೊತೆ ತರ್ತೀರಾ, ಜಾತ್ರೆ ಮಾಡ್ತೀರಾ? ವ್ಯಾಪಾರ ತೊಗೊಂಬರ್ತೀವಿ. ಒಂಥರ ಹುಚ್ಚು ಸರ್, ಶೋಕಿ ಅದು. ಅಂದರೆ ಶೋಕಿ ಬಿಡೋಕ್ಕಾಗಲ್ಲ. ಶೋಕಿ ಬಿಡೋಕ್ಕಾಗಲ್ಲ. ಅಂದರೆ ನೀವೇನು ಮಾಡ್ಕೊಂಡಿರೋದು? ಸರ್ ನಾವು ಈಗ ಸೆಕೆಂಡ್ ಪಿ ಓದ್ತಾ ಇರೋದು. ಅಂದರೆ ಪಿ ಯು ಮಾಡ್ತಿದ್ದು ಇದು ಮಾಡ್ತೀರಾ ಎತ್ತುಗಳು? ಅಂದರೆ ಶೋಕಿ ಎತ್ತು ಅಷ್ಟೇನ ಕಟ್ಟೋದು ಅಥವಾ ರೇಸ್ ಎತ್ತು ಯಾವ್ದಾದ್ರು ಕಟ್ತೀರಾ? ರೇಸ್ ಎತ್ತು ಅಂತ ಏನಿಲ್ಲ ಸರ್, ನಮ್ಮ ಕಡೆ ಎಲ್ಲಿ ರೇಸ್ ಬಿಡಲ್ಲ. ನಿಮ್ಮ ಸೈಡಲ್ಲಿ ರೇಸ್ ಇಲ್ಲ? ಶೋಕಿ ಎತ್ತೆ. ಶೋಕಿ ಇದೆಲ್ಲಿ ತಂದ್ರಣ್ಣ ಇದು? ಇಂಡಿಂಗ್ ನಾಳಸ್ ಅಂತ ಹೇಳ್ತೀವಿ. ಇಂಡಿಂಗ್ ನಾಳಸ್ ಅಂತ. ಅಂದರೆ ಇದು ಪ್ಯೂರ್ ಬಂಡೂರು? ಹೌದು, ಪ್ಯೂರ್ ಬನ್ನೂರು. ಅಂದರೆ ಏನು ಬೆಲೆ ಆಯಿತು ನಿಮಗಿದು? ಸರ್ ನಮಗೆ 25,000. 25,000. ಹೌದೌದು. ಅಂದರೆ ಇದು ಸುಮ್ಮನೆ ಎತ್ತುಗಳ ಮಧ್ಯೆ ಶೋಕಿಗೆ ತಂದಿರಲ್ಲ? ಅಂದರೆ ತುಂಬ ಜನ ಕಟ್ತಾರೆ ಈ ಥರ, ಅಂದರೆ ಎತ್ತುಗಳ ಮಧ್ಯೆ ಶೋಕಿಗೆ ಅಂತ. ಹೌದೌದು ಕೊಡ್ತಾರೆ. ಬಟ್ ಏನಂದರೆ ಇದ್ರದ್ದು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಅಂದರೆ ನಮ್ಮ ಹತ್ರ ಇದ್ರೆ ನಮ್ಮ ಹತ್ರನೇ ಇರುತ್ತೆ. ಅಂದರೆ ಬೇರೆ ಯಾರ ಹತ್ರನೂ ಹೋಗಲ್ಲ ಅದು? ಹೋಗಲ್ಲ, ಒಬ್ಬರನ್ನೇ. ನೋಡಿ ನಮ್ಮ ಮನೆಯಲ್ಲಿ ಇಬ್ಬರು ಹುಡುಗ ಕೆಲಸ ಮಾಡ್ತಾರೆ. ಕೆಲಸ ಮಾಡಿದ್ರು ಕುರಿ ನನ್ನ ಹತ್ರ ಜಾಸ್ತಿ ಬರಲ್ಲ, ನಾವು ಹುಡುಗರ ಹತ್ರನೇ ಇರುತ್ತೆ. ಅಂದರೆ ಯಾರು ಇದನ್ನು ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಅವ್ರ ಹತ್ರ ಹೋಗುತ್ತೆ. ಈಗ 24 hours ಅವ್ರ ಮಲಗೋ ಹತ್ರನೇ ಹೋಗ್ಬಿಡುತ್ತೆ ನೈಟು. ಅಂದರೆ ಇದು ಒಂದೇನ ಇರೋದು ಅಥವಾ ಇನ್ನೂ ಇದಾವೆ ಕುರಿ? ಒಂದೇ. ಈಗ ನಾನು ಮೋರಿ ಎಲ್ಲ ಹೋಗುತ್ತೋ ಅದು ಹಿಂದೆಗಡೆ ಬರುತ್ತೆ, ನಾನು ಮೋರಿ ಆಚೆ ಬಿಟ್ಟರೆ ಹಿಂದೆಗಡೆ ಬರುತ್ತೆ ನನಗೆ. ಅಂದರೆ ಇದು ಕಟಾಕಿಲ್ಲ, ಫ್ರೀಯಾಗಿ ಬಿಟ್ಬಿಟ್ಟಿದ್ದೀರಾ? ಸೊ ಬಂಡೂರು ಕುರಿದು ಇದೊಂದು ಸ್ಪೆಷಲ್. ರೋಡಾಗಿ ಹೋಗುತ್ತೆ ಅಂದ್ಬಿಟ್ಟು ಅಂದರೆ ಈ ಕಡೆ ರೋಡ್ಗೆ ಹೋಗುತ್ತೆ ಅಂತ ಕಟ್ತೀವಿ ಅಷ್ಟೇ, ಮನೆ ಹತ್ರ ಆದರೆ ಕಟ್ಟಲ್ಲ. ಅಂದರೆ ಅದು ಒಂದು ಸ್ಪೆಷಲ್ ಅದರದ್ದು. ಹೌದು ಸರ್, ಈ ನಾಟಿ ಕುರಿ ಆದರೆ ನಿಂತ್ಕೊಳ್ಳೋದೇ ಇಲ್ಲ, ನಮ್ಮ ಹತ್ರ ಓಡ್ಬಿಡುತ್ತೆ, ಬುಟ್ಟ ಸಾಕು ಓಡ್ಬಿಡುತ್ತೆ. ಸೊ ಇದು ಬಂಡೂರು ಅಂದರೆ ಇದು ಎಲ್ಲೂ ಹೋಗಲ್ಲ, ಇದು ಎಲ್ಲೂ ಹೋಗೋದೇ ಇಲ್ಲ. ತುಂಬ ಚೆನ್ನಾಗಿದೆ, ಒಳ್ಳೆ ಬ್ರೀಡಲ್ಲಿ ಐತಿದ್ದು. ಆ್ಯಕ್ಚುಲಿ ನಮ್ಮ ಚಾನಲ್ನ ಇದೇ ಜಾಸ್ತಿ ಮಾಡೋದು ನಾವು ವೀಡಿಯೋ. ಸರ್ ಇದೇನೆಲ್ಲಾಗೈತಿದು? ಸರ್ ಈಗ ಎರಡಲ್ಲ. ಈಗ ಎರಡಲ್ಲ? ಹೌದೌದು, ಈಗ ಎರಡಲ್ಲ ಬಂದಿದೆ. ಅಂದರೆ ಇದು ಏನು ಬೆಲೆ ಹೇಳ್ತಿದ್ದೀರಾ? ಸರ್ ಇದು 2.5 ಲಕ್ಷ ಹೇಳ್ತಾ ಇದ್ದೀನಿ. 2.5 ಲಕ್ಷ. ಅಂದರೆ ಈಗ ಪೇರ್ ಏನಾದ್ರು ಹುಡುಕ್ತಿದ್ದೀರಾ? ಸಿಗ್ತಾ ಇಲ್ಲ ಸರ್ ಪೇರ್ ಸಿಗ್ತಿಲ್ಲ. ಅಂದರೆ ಎರಡಲ್ಲಿಗೆ ತುಂಬ ಸೈಜ್ ಇದೆ. ಈ ಹೈಟಲ್ಲಿ ಎಲ್ಲೂ ಸಿಗ್ತಾ ಇಲ್ಲ, ಈಗ ಜಾತ್ರೆಯಲ್ಲಿ ಹುಡುಕ್ಬೇಕು. ಅಂದರೆ ತುಂಬ ಸೈಜ್ ಇರೋದ್ರಿಂದ ಸಿಗ್ತಾ ಇಲ್ಲ ನಿಮಗೆ. ಸರ್ ಇದಕ್ಕೂ ಸೇಮ್ ಅದೇ ಮೇವು ಕೊಡ್ತೀರಾ? ಹಾಂ, ಎಲ್ಲದಕ್ಕೂ ಅದೇ. ನಾವು ಹಸೆ ಮೇವು ಕೊಡಲ್ಲ ಸರ್, ಒಣಮೇವೇ ಕೊಡೋದು ನಾವು. ಅಂದರೆ ಹಸೆ ಮೇವು ಕೊಟ್ಟರೆ ಏನಾದ್ರು ಸ್ವಲ್ಪ ಏನಪ್ಪ? ಏನು ಹಸೆ ಮೇವು ಅಂದರೆ ನಾವು ಯಾವಾಗಲೂ 1 year ಮೇಂಟೈನ್ ಮಾಡೋಕ್ಕಾಗಲ್ಲ ಅದನ್ನು, ಹಸೆ ಮೇವನ್ನ. ಅಂದರೆ ಕಂಟಿನ್ಯೂಸ್ ಆಗಿ ಕೊಡಬೇಕು? ಹೌದು, ಕಂಟಿನ್ಯೂಸ್ ಆಗಿ. ಈಗ ನಾವು ಏನಾದರೂ ಅದಕ್ಕೆ ಪ್ರಾಕ್ಟೀಸ್ ಮಾಡಿಸ್ಬಿಟ್ರೆ ತಿನ್ನೋದು, ಒಣಮೇವು ತಿನ್ನಲ್ಲ, ಹಸ್ಮೇವೇ ತಿನ್ಕೊಂಡೇ ಇರ್ತವೆ. ಅದು ಪ್ರಾಕ್ಟೀಸ್ ಆಗ್ಬಿಡುತ್ತೆ. ಕೊಡ್ತೀವಿ, ಹಸ್ಮೇವು ಇರುತ್ತೆ ಆದ್ರೂ ಕೊಡಲ್ಲ, ಏನಾದರೂ ಪ್ರಾಕ್ಟೀಸ್ ಆಗ್ಬಿಡುತ್ತೆ ಅಂತ. ಹೌದೌದು. 4.5 ಲಕ್ಷ.